ಹಾಯ್ ಲವೀಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಒಂದು ಸಿಂಪಲ್ ಆಗಿರೋ ಐ ಮೇಕಪ್ ಟ್ಯುಟೋರಿಯಲ್ ಮಾಡ್ತಾಯಿದ್ದೀನಿ. ಸೊ ಫಸ್ಟು ನಾನು ಒಂದು ಬ್ರೌನ್ ಕಲರ್ ಶೇಡ್ನ ತೊಗೊಂಡು ಐಲಿಡ್ ಮೇಲೆ ಅಪ್ಲೈ ಮಾಡ್ತಾಯಿದ್ದೀನಿ ಆ್ಯಸ್ ಎ ಡೆಪಾಸಿಟ್ ಕಲರ್ ಆಗಿ. ಸೊ ನೀವು ನೋಡ್ತಾ ಇರ್ಬೋದು, ನಾನು ಲೈಟಾಗಿ ಮಾಡ್ತಾಯಿದ್ದೀನಿ, ಯಾವುದೇ ಹೆವಿ ಪಿಗ್ಮೆಂಟ್ ಇರೋ ಕಲರ್ಸ್ನ ಯೂಸ್ ಮಾಡ್ತಿಲ್ಲ. ಸೊ ಎರಡು ಸೈಡೂ ಲೈಟ್ ಬ್ರೌನ್ನ ಡೆಪಾಸಿಟ್ ಮಾಡ್ತಾಯಿದ್ದೀನಿ. ಸೊ ನೆಕ್ಸ್ಟು ಇದಕ್ಕೆ ಸ್ಮಡ್ಜಿಂಗ್ ಮಾಡೋಣ, ಸ್ವಲ್ಪ ಸ್ಮೋಕಿ ಕೊಡೋಣ ಅಂತ ಅಂದ್ಬಿಟ್ಟು ಬ್ಲ್ಯಾಕ್ ಕಲರ್ ಪಿಗ್ಮೆಂಟ್ ಇರೋ ಕಲರ್ ತೊಗೊಂಡು ಸ್ಮಡ್ಜ್ ಮಾಡ್ತಿದ್ದೆ. ಆಲ್ರೆಡಿ ಐಲೈನರ್ ಅಪ್ಲೈ ಮಾಡಿದ್ದೀನಿ. ಸೊ ಅದ್ರ ಮೇಲೆ ಲೈಟಾಗಿ ಬ್ಲ್ಯಾಕ್ ಕಲರ್ನ ತೊಗೊಂಡು ಸ್ಮಡ್ಜ್ ಮಾಡ್ತಾಯಿದ್ದೀನಿ ಎರಡೂ ಕಡೆ. ಸೊ ಈ ಥರ ಸ್ಮೋಕಿ ಐಸ್ನ ನೀವು ಕಾಲೇಜ್ಗೆ, ನಾರ್ಮಲ್ ಆಫೀಸ್ಗೆ, ಸಿಂಪಲ್ ಔಟ್ಫಿಟ್ಸ್ಗೆ ನೀವು ಯೂಸ್ ಮಾಡ್ಬೋದು ಆ್ಯಸ್ ಲೈಕ್ ಒಂದು ಸ್ಮೋಕಿ ಐ ಥರ, ಇಷ್ಟನ್ನು ಮಾತ್ರ. ಸೊ ಇನ್ನು ಪಾರ್ಟಿ ಮೇಕಪ್ ಬೇಕು ಅಂತ ಅಂದರೆ, ಇನ್ನೂ ಸ್ವಲ್ಪ ಕಲರ್ಸ್ ಶಿಮ್ಮರ್ಸ್ ಆ್ಯಡ್ ಮಾಡಬೇಕು ಅಂತ ಅಂದರೆ ಈ ಥರ ಮಾಡ್ಬೋದು. ಸೊ ನಾನು ಒಂದು ಸಿಲ್ವರ್ ಕಲರ್ ಶಿಮ್ಮರ್ನ ತೊಗೊಂಡು ಐಲೈನರ್ ಥರ ಅಪ್ಲೈ ಮಾಡ್ತಾ ಇದ್ದೀನಿ. ಜಸ್ಟ್ ನೋಡಿ, ಲೈಟಾಗಿ, ಜಾಸ್ತಿ ಕಲರ್ ಇಲ್ದಿರ, ಓವರ್ ಆಗಿಲ್ದಿರ ಲೈಟಾಗಿ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ಇದನ್ನು ನೀವು ಸ್ವಲ್ಪ ಜಾಸ್ತಿ ಪಾರ್ಟಿಗೆ ಎಲ್ಲರಿಗೂ ಓವರಾಗಿ ಹೆವಿಯಾಗಿ ಐ ಮೇಕಪ್ ಮಾಡೋಕ್ಕಾಗಲ್ವಲ್ಲ, ಅವ್ರಿಗೆ ಈ ಥರ ಮಾಡ್ಬೋದು. ಇನ್ನೂ ಜಾಸ್ತಿ ಬೇಕು ಅಂದರೆ ಆ ಕಲರ್ನ ತೊಗೊಂಡು ಟ್ಯಾಪ್ ಮಾಡಿಕೊಂಡು ಮೇಲೆಲ್ಲ ಐಲಿಡ್ ಮೇಲೆಲ್ಲ ಟ್ಯಾಪ್ ಮಾಡಿದ್ರೆ ಮುಗೀತು, ಪಾರ್ಟಿ ಮೇಕಪ್ ರೆಡಿ. ಸೊ ನಾನು ಒಂದು ನ್ಯೂಡ್ ಕಲರ್ ಲಿಪ್ಸ್ಟಿಕ್ ಹಾಕ್ಕೊಂಡಿದ್ದೀನಿ. ಇದು ನನ್ನ ಫೈನಲ್ ಲುಕ್.